Let us now discuss about the electric field intensity due to uniformly charged spherical shell. ಈ ಶೆಲ್ ಒಳಗಡೆ ಅಂದ್ರೆ ಇದು ಶೆಲ್ ಅಂದ್ರೆ ಇದು ಒಳಗಡೆಯಿಂದ ಅಂದ್ರೆ ಖಾಲಿ ಇರ್ತೈತಿ, ಹೊರಗಡೆಯಿಂದ ಹಿಂಗೊಂದು ಕಂಡಕ್ಟಿಂಗ್ ಶೆಲ್ ಐತಿ, ಇದ್ರ ಮೇಲೆ ಪಾಸಿಟಿವ್ ಚಾರ್ಜಸ್ ಐತಿ ಅಂತ ಇಟ್ಕೊಳ್ಳೋಣ. So it is uniformly spread positive charge and inside this it is hollow. So let us consider this is a point where we are going to find out the electric field now, which is inside the shell. ಈಗ ಈ ಶೆಲ್ಲಿನ ರೇಡಿಯಸ್ ಏನೈತಲ್ಲ ಇದು ಇಲ್ಲಿಂದ ಇಲ್ಲಿಗೆ ಇದೇನಿದು ರೆಡ್ ಕಲರ್ ಇದೆ. ಲೆಟ್ ಅಸ್ ಅಸ್ಯೂಮ್ ದಟ್ ದಿಸ್ ಇಸ್ ದ Gaussian surface now and this is the small distance from the center which is the radius of the Gaussian cell. ಈಗ ಇದು ಸೆಲ್ ಇಂದ ರೇಡಿಯಸ್ ಏನೈತಲ್ಲ ಇದನ್ನ ನಾನು ಕ್ಯಾಪಿಟಲ್ ಆರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದ ಕ್ಯಾಪಿಟಲ್ ಆರ್ ವಿಚ್ ಇಸ್ ದ ರೇಡಿಯಸ್ ಆಫ್ ದ ಸ್ಪೆರಿಕಲ್ ಶೆಲ್. ಈಗ ಏನ್ ಮಾಡೋಣ ಅಂದ್ರೆ ನಮ್ಗೆ ಶೆಲ್ಲಿನ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ. ಹಾಗಾದ್ರೆ ಫಸ್ಟ್ ಗೆ ಇಲ್ಲಿ ಹೋಗೋಣ. ಬೈ ದ ಡೆಫಿನಿಷನ್ ಆಫ್ ಫ್ಲಕ್ಸ್, can I write phi is equal to E ds cos theta? Okay, so ಇಲ್ಲಿ ds E ಅನ್ನೋದು ಏನೈತಲ್ಲ ಇದು ಇಲ್ಲಿರುವಂತ ಎಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿಗೆ ನಾನು ಫೈಂಡ್ ಔಟ್ ಮಾಡ್ಬೇಕಾದಂತ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಹಾಗಾದ್ರೆ ಇದು E ds cos theta ಅಂತ ಇದೆ. ಲೆಟ್ ಅಸ್ ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1. ಇದಕ್ಕೆ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ಅಕಾರ್ಡಿಂಗ್ ಟು Gauss law, ಇದೇನಾಗ್ಬೇಕಂದ್ರೆ total flux through the Gaussian surface is given by Q divided by epsilon naught. ಇಲ್ಲಿ Q ಅನ್ನೋದು ಏನಿದೆ ಅಲ್ಲ, this is nothing but charge inside the Gaussian surface. ಇದೇನಿದೆ ಚಾರ್ಜ್ ಇನ್ಸೈಡ್ ದ Gaussian surface. ಹಾಗಾದ್ರೆ ಇಲ್ಲಿ Gaussian surface ನ ಒಳಗಡೆ ಯಾವ್ದು ಚಾರ್ಜ್ ಇಲ್ವೇ ಇಲ್ಲ. ಹಾಗಾದ್ರೆ ಇದು ಚಾರ್ಜ್ Q0 ಅಂತ ತಗೋಬಹುದು. This charge Q is now equal to 0. So Q is 0. Q0 ಆಯ್ತು ಅಂತಂದ್ರೆ can I say this phi is also equal to 0 now? If this phi is equal to 0, equation 1 ಒಳಗಡೆ ನೋಡ್ರಿ ಇಲ್ಲೇನಾಗ್ತದೆ ಅಂದ್ರೆ phi is equal to 0 substitute ಮಾಡಿದ್ರೆ can I write E is equal to 0? That means it says that electric field inside the shell, conducting shell, uniformly charged conducting shell in ಇರ್ತೈತಲ್ಲ ಅದರೊಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿರ್ತೈತಿ 0 ಇರ್ತೈತಿ. So this is going to be 0 here. So let us go for the another concept where we are going to talk about the electric field just on the surface of the shell. ಈಗ ಇಲ್ಲಿ ಏನಿದೆ ಇದೇ ಶೆಲ್ ಪಾಸಿಟಿವ್ಲಿ ಚಾರ್ಜ್ ಶೆಲ್ ಇದೆ, ಇದರದ್ದು ರೇಡಿಯಸ್ ಇಲ್ಲಿಂದ ಇಲ್ಲಿವರೆಗೂ ಇದು r ಅಂತ ಕನ್ಸಿಡರ್ ಮಾಡೋಣ. ಸೊ ಇದು ಶೆಲ್ಲಿನ ಜಸ್ಟ್ ಸರ್ಫೇಸ್ ಮೇಲೆ ಅಂತಂದ್ರೆ ಇದ್ರ ರೇಡಿಯಸ್ ಎರಡು ಅಪ್ರಾಕ್ಸಿಮೇಟ್ಲಿ ಸೇಮ್ ಇದೆ ಅಂತ ಕನ್ಸಿಡರ್ ಮಾಡ್ಬೇಕು. ಹಾಗಾದ್ರೆ ಈಗ ಇಲ್ಲಿ ಸಾಲ್ವ್ ಮಾಡೋಣ. ಇಲ್ಲೇನಾಗ್ಬೇಕು phi is equal to, by the definition can I write E into ds cos of theta. ಸೊ ds ಅಂದ್ರೆ ಏನು? ds ಅಂದ್ರೆ ಇದ್ರ ಸರ್ಫೇಸ್ ಮೇಲೆ ತಗೊಂಡಂತ ಒಂದು ಸ್ಮಾಲ್ ಏರಿಯಾ ಅದ, ಇದು ds ಅಂತ ಕನ್ಸಿಡರ್ ಮಾಡಿ. ಇದು ಸ್ಮಾಲ್ ಏರಿಯಾ ವೆಕ್ಟರ್. ಈ ಏರಿಯಾ ವೆಕ್ಟರ್ ಇದೇ ಡೈರೆಕ್ಷನ್ ಅಲ್ಲಿ ಇದೆ. ಇಲ್ಲಿಂದ ಬರ್ತಾ ಇರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದು ಸಹ ಇದೇ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾದ್ರೆ ಥೀಟಾ ಎಷ್ಟಾಯ್ತು ಇಲ್ಲಿ? ಥೀಟಾ is now going to be 0. ಹಂಗಂದ್ರೆ cos of 0 ಏನಾಗ್ಬೇಕು? Cos of 0 is equal to 1. This implies flux ಏನಿದೆ ಅಲ್ಲ phi, this is equal to ಏನಾಗ್ಬೇಕು? E ds ಆಗ್ಬೇಕಾ? ಓಕೆ, ಬಟ್ ಇದು ಒಂದೇ ಏರಿಯಾ ಇರೋದಿಲ್ಲ, ಇಂಥದ್ದು ಇಲ್ಲೊಂದು ಏರಿಯಾ ಇದೆ. ಇದು ಟೋಟಲ್ ಫ್ಲಕ್ಸ್ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಈ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದು ಚಾರ್ಜ್ ಇಂದ ಬರೋದು ನೋಡ್ತಾ ಇದೆ, ಈ ಕಂಡಕ್ಟಿಂಗ್ ಸೆಲ್ ಇಂದ ಬರೋದು ನೋಡ್ತಾ ಇದೆ ಅಂದ್ರೆ ಎಲ್ಲಾ ಸರ್ಫೇಸ್ ಗಳನ್ನು ಕೂಡಿಸ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ನಾನು ಏನ್ ಬರ್ಕೊಂಡ್ಬಿಡ್ತೀನಿ ಅಂದ್ರೆ ಸಮೇಶನ್ ಆಫ್ ದಿಸ್ ds ಅಂತ ಬರ್ಬಿಡೋಣ ಟೋಟಲ್ ಫ್ಲಕ್ಸ್ ಗೆ. ಹಾಗಾದ್ರೆ ಇದೇನಾಗ್ಬೇಕು ಇಲ್ಲಿ ಸಮೇಶನ್ ಆಫ್ ds ಆಗ್ಬೇಕು. ಸೊ ಸಮೇಶನ್ ಆಫ್ ds ಅಂತಂದ್ರೆ ಇದೆಲ್ಲ ಏರಿಯಾಗಳು ಕೂಡಿಸ್ತಾ ಹೋದ್ರೆ ನಮ್ಗೆ ಈ ಸರ್ಫೇಸ್ ಏರಿಯಾ ಸಿಗ್ತೈತಿ, ಈ ಸ್ಪೆರಿಕಲ್ ಶೆಲ್ಲಿನ ಸರ್ಫೇಸ್ ಏರಿಯಾ ಸಿಗ್ತೈತಿ. ಹಾಗಾದ್ರೆ ಸ್ಪೆರಿಕಲ್ ಶೆಲ್ಲಿನ ಸರ್ಫೇಸ್ ಏರಿಯಾನ ಹಿಂಗ್ ಬರೀಬಹುದು. ಲೆಟ್ ಮಿ ರೈಟ್ ದಿಸ್ ಆಸ್ phi, ದಿಸ್ ಇಸ್ ಈಕ್ವಲ್ ಟು E. ಈ ಸಮೇಶನ್ ds ಅಂತಂದ್ರೆ ಟೋಟಲ್ ಸರ್ಫೇಸ್ ಆಫ್ ದ ಸ್ಪೆರಿಕಲ್ ಶೆಲ್ ಇದೆ. ಹಾಗಾದ್ರೆ ಇದನ್ನ ನಾನು 4 pi r² ಅಂತ ಬರೀಬಹುದು. ಸೊ ದಿಸ್ ಕ್ಯಾನ್ ಬಿ ಟನ್ ಆಸ್, ಹಂಗಾದ್ರೆ ಫ್ಲಕ್ಸ್ phi is equal to
ಇಷ್ಟು ಬರೀಬಹುದು. ಇದಕ್ಕೆ ಇಕ್ವೇಶನ್ ನಂಬರ್ 1 ಅನ್ನೋಣ. ಸೊ ಇಲ್ಲಿ ಮತ್ತೆ ಗಾಸ್ ಲಾ ಅಪ್ಲೈ ಮಾಡಿದ್ರೆ ಅಕಾರ್ಡಿಂಗ್ ಟು ಗಾಸ್ ಲಾ ಇದೇನಾಗ್ತದಂದ್ರೆ ಫ್ಲಕ್ಸ್ phi is equal to once again charge enclosed divided by epsilon naught. Call this as equation number 2. Equation number 2 ಅನ್ನೋಣ. ಸೊ ಇಲ್ಲಿ ಕಂಪೇರಿಂಗ್ ಇಕ್ವೇಶನ್ ನಂಬರ್ 1 and 2, ಈಗ ಇವೆರಡು ಇಕ್ವೇಶನ್ ಅನ್ನ ಕಂಪೇರ್ ಮಾಡಿದ್ರೆ ಕಂಪೇರಿಂಗ್ ಇಕ್ವೇಶನ್ 1 and 2 ಇದೇನಾಗ್ಬೇಕು? Can I write this as E into 4 pi r square is equal to Q divided by epsilon naught. Okay. So ನಮಗೆ ಸಾಲ್ವ್ ಮಾಡಬೇಕಾಗಿತ್ತು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿಗೆ, ಅಂದ್ರೆ ಈಗ ದಿಸ್ ಕ್ಯಾನ್ ಬಿ ರಿಟನ್ ಆಸ್ Q divided by ಇಲ್ಲಿ 4 pi r square ಹಂಗ ಇಟ್ಕೊಳ್ಳೋಣ into epsilon naught. So Q divided by 4 pi r square ಅಂದ್ರೆ this is nothing but charge divided by surface area of the sphere and this is epsilon naught. Charge upon surface area ಅಂತಂದ್ರೆ ನಮಗೆ ಗೊತ್ತಿರೋ ಪ್ರಕಾರ Q divided by A ಅಂತಂದ್ರೆ this is sigma surface charge density ಅಂತ ಹೇಳ್ತೀರಿ. ಹಾಗಾದ್ರೆ ಇದೇನಾಗಬೇಕು? ಸಿಗ್ಮಾ divided by epsilon naught ಆಗಬೇಕು. So the electric field on the surface of the shell is actually given by sigma upon epsilon naught, where sigma is a surface charge density. ಇದೇನಿದೆ? surface charge density. ಓಕೆ, ಇಲ್ಲಿ ಮೇನ್ ಅಸಂಪ್ಷನ್ ಏನಿತ್ತು ಅಂತಂದ್ರೆ ನಮ್ದು ಈ ಗಾಸಿಯನ್ ಸರ್ಫೇಸ್ ವೆರಿ ಕ್ಲೋಸ್ ಟು ದಿಸ್ ಸ್ಪೆರಿಕಲ್ ಶೆಲ್ ಇತ್ತು. ಹಾಗಾಗಿ ಇವು ಎರಡು ರೇಡಿಯಸ್, ಇದ್ರದ್ದು ರೇಡಿಯಸ್, ಇದು ಏನು ಶೆಲ್ ಇದೆ ಇದರ ರೇಡಿಯಸ್ ಮತ್ತೆ ಗಾಸಿಯನ್ ಸರ್ಫೇಸ್ ಇದ ರೇಡಿಯಸ್ ಸೇಮ್ ತಗೊಂಡಿದ್ದಕ್ಕೆ ಇಲ್ಲಿ ನಾವು ಇದ ಫಾರ್ಮುಲಾನ ಹಿಂಗೆ ಯೂಸ್ ಮಾಡ್ಕೋಬಹುದು. ದಟ್ ಈಸ್ Q divided by surface area of the shell ಅಂತ ಯೂಸ್ ಮಾಡ್ಕೋಬಹುದು. Now let us go for the another thing. ಈಗ ಮತ್ತೊಂದು ಕಾನ್ಸೆಪ್ಟ್ ನೋಡೋಣ, ಔಟ್ಸೈಡ್ ದ ಶೆಲ್ ಏನಾಗ್ತದೆ ಅಂತ. ಈಗ ಏನ್ ಮಾಡೋಣ ಅಂದ್ರೆ ಈಗ ಔಟ್ಸೈಡ್ ದ ಶೆಲ್ ಅಂದ್ರೆ ಇದು ಶೆಲ್ಲಿನ ಹೊರಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಷ್ಟಿದೆ ಅಂತ ನೋಡ್ಬೇಕು. ಅಸ್ಯೂಮ್ ಇದು ಸೆಂಟರ್ ಆಫ್ ದ ಶೆಲ್ ಇದೆ, ಇದ್ರದ್ದು ರೇಡಿಯಸ್ ನಾನು ಕನ್ಸಿಡರ್ ಮಾಡ್ತೀನಿ ಕ್ಯಾಪಿಟಲ್ R ಅಂತ. ಇದು ನಮ್ಮ ಗಾಸಿಯನ್ ಸರ್ಫೇಸ್. Okay, we are now interested to find out the electric field at this point. Let us consider this is a point P where we are going to try to understand what is the electric field intensity at this point. ಈಗ ಈ ಸೆಂಟರ್ ಇಂದ ಇಲ್ಲಿವರೆಗೂ ಏನ್ ರೇಡಿಯಸ್ ಇದೆ, ಲೆಟ್ ಅಸ್ ಅಸ್ಯೂಮ್ ದಟ್ ದಿಸ್ ಇಸ್ ಸ್ಮಾಲ್ r. ಈಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ತಗೋಬೇಕಂದ್ರೆ ನಾನೇನ್ ಮಾಡ್ತೀನಿ, ಇಲ್ಲೊಂದು ಸಣ್ಣದ ಏರಿಯಾ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಈ ಸಣ್ಣ ಏರಿಯಾಗೆ ನಾನು ಎಷ್ಟು ಕೊಡ್ತೀನಿ, ಏರಿಯಾ ವೆಕ್ಟರ್ ds. ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನ್ ಬರ್ತಾ ಇದೆ ಅದು ಹೀಗೆ ಬರ್ತಾ ಇದೆ. ಹಂಗಾದ್ರೆ ಇದೇನಾಗ್ಬೇಕು, ds ಮತ್ತೆ ಈ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾದ್ರೆ ಮತ್ತೆ ಥೀಟಾ ಏನಾಗಿತ್ತು, 0 ಆಗ್ಬಿಡ್ತು. ಥೀಟಾ ಇಸ್ ಗೋಯಿಂಗ್ ಟು ಬಿ 0. ಲೆಟ್ ಅಸ್ ನೌ ಗೋ ಫಾರ್ ದಿಸ್ ಒನ್ಸ್ ಅಗೇನ್. ಇಲ್ಲೇನ್ ಮಾಡೋಣ ಅಂದ್ರೆ ಮತ್ತು ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಡಿಫೈನ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ phi is equal to ಏನಾಗಬೇಕು, ಈ summation of ds that is ಗಾಸಿಯನ್ ಸರ್ಫೇಸ್ ದ ಫುಲ್ ಏರಿಯಾ ತಗೊಳ್ಳಿದೆ ಇಂಟು ಕಾಸ್ ಆಫ್ ಥೀಟಾ. ಈಗ ಥೀಟಾ ಮತ್ತು 0 ಇದೆ, ಹಾಗಾದ್ರೆ ಕಾಸ್ 0 is going to be 1. So this implies phi is equal to ಏನಾಗ್ಬೇಕಂದ್ರೆ E ಇಂಟು ಸಮೇಶನ್ ಆಫ್ ds ಆಗಬೇಕು. ಈಗ ಸಮೇಶನ್ ಆಫ್ ds ಅಂತಂದ್ರೆ ಇದು ಸರ್ಫೇಸ್ ಏರಿಯಾ ಆಫ್ ಹೋಲ್ ದಿಸ್ ಗಾಸಿಯನ್ ಸರ್ಫೇಸ್. ಹಾಗಾದ್ರೆ ಗಾಸಿಯನ್ ಸರ್ಫೇಸ್ ಅದು ಸಹ ಸ್ಪಿಯರ್ ಇದೆ. ಹಾಗಾದ್ರೆ ಇಲ್ಲಿ ಬರೀಬಹುದು 4 pi ಸ್ಮಾಲ್ r ಸ್ಕ್ವೇರ್. ಓಕೆ, ಇದು ಸ್ಮಾಲ್ r ಇದಕ್ಕೆ ಯೂಸ್ ಮಾಡಿದ್ರು ಅಂದ್ರೆ ಇದು ರೇಡಿಯಸ್ ಆಫ್ ದ ಗಾಸಿಯನ್ ಸ್ಪಿಯರ್ ಇದೆ. ಹಾಗಾದ್ರೆ ಇದಕ್ಕೆ ಇಕ್ವೇಶನ್ ನಂಬರ್ ಕೊಡೋಣ 1 ಅಂತ. Now let us try to understand according to the Gauss law. ಈಗ Gauss law ನಲ್ಲಿ ಏನ್ ಹೇಳಿದ್ವಿ ಅಂದ್ರೆ according to Gauss law ಏನಾಗಬೇಕಾಗಿತ್ತು, phi that is total flux is given by Q divided by epsilon naught. ಮತ್ತೆ ಇದಕ್ಕೆ ಇಕ್ವೇಶನ್ ನಂಬರ್ 2 ಅನ್ನೋಣ. ಸೊ ಇದಕ್ಕೆ ಕಂಪೇರ್ ಮಾಡೋಣ. ಕಂಪೇರಿಂಗ್ equation number 1 and 2 once again ನಮ್ಗೆ ಈ ತರ ಆಗುತ್ತೆ. E is equal to E into 4 pi small r square is equal to ಏನಾಗಬೇಕಿತ್ತು, Q divided by epsilon naught. So ಈ 4 pi r square ಈ ಕಡೆ ತಗೊಂಡ್ಬಂದ್ರೆ can I write this as E is equal to
Q divided by 4 pi epsilon naught into R square. This equation ಏನಿದೆ ಅಲ್ಲ, this is very similar to that of the electric field produced due to isolated charge. Electric field intensity due to isolated charge, ಅದು ಸಹ equation ಹೇಗೆ ಇದೆ ಅಂದ್ರೆ ಮೀನಿಂಗ್ ಇಷ್ಟೇ, ಎಲೆಕ್ಟ್ರಿಕ್ ಫೀಲ್ಡ್ ಚಾರ್ಜ್ ಶೆಲ್ ಇಂದ ತಗೊಳ್ರಿ ಅಥವಾ ಐಸೋಲೇಟೆಡ್ ಚಾರ್ಜ್ ಇಂದ ತಗೊಳ್ರಿ, ಅದು ಸೇಮ್ ಇರುತ್ತೆ ಅಂತ. ಹಾಗಾದ್ರೆ ಶೆಲ್ ಹಿಯರ್ acts as an isolated point charge. ಅಂದ್ರೆ ಇಲ್ಲಿ ನಾವೇನ್ ಅಸ್ಯೂಮ್ ಮಾಡಿದ್ವಿ ಅಂದ್ರೆ ಇದು ಎಲ್ಲಾ ಚಾರ್ಜ್ ಈ ಪಾಯಿಂಟ್ ಅಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಅಂತ ತಗೊಂಡು ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೂ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಫೈಂಡ್ ಔಟ್ ಮಾಡೋ ತರನೇ ಇದೆ. ಹಾಗಾದ್ರೆ ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ intensity due to the spherical shell outside the shell. So ಇಲ್ಲಿ ಮೂರು ಡೆರಿವೇಶನ್ ಮಾಡಿದ್ವಿ ನಾವು. ಒಂದು ಇಲ್ಲಿ ಹೇಳ್ತಾ ಇದೆ electric field inside the shell 0 ಇರುತ್ತೆ, electric field on the surface of the shell it is given by sigma upon epsilon naught, and electric field outside the shell ಏನಿದೆಯಲ್ಲ ಅದು q divided by 4 pi epsilon naught r square ಇದೆ. Okay,